ಸೊ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೇದು ಅಂತಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ. ಅಂದರೆ ಪೂರ್ವ ಮತ್ತು ಅಗ್ನಿ ಮೂಲೆ ಏನು ಮಧ್ಯ ಭಾಗ ಬರುತ್ತೆ ಅಲ್ಲಿ ಚರ್ನಿಂಗ್ ಝೋನ್ ಅಂತ ಕರಿತೀವಿ ಅದನ್ನು. ಆ ಝೋನಲ್ಲಿ ನೀವು ಇಡೋದ್ರಿಂದ ಅದ್ರ ಪ್ರತಿಫಲವನ್ನು ಪಡ್ಕೊಬೋದು. ಅದೇ ರೀತಿ ನಿಮ್ಮ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ವಾಯುವ್ಯ ಮೂಲೆ ಕಾರ್ನರು ಅಲ್ಲ ಅಥವಾ ಪಶ್ಚಿಮನೂ ಅಲ್ಲ, ಎರಡರ ಮಧ್ಯದಲ್ಲಿರುವಂಥ ಜಾಗದಲ್ಲಿ ಇಟ್ಟಾಗ ಡಿಪ್ರೆಷನ್ ಮನೆಯಿಂದ ಒಗೆಯುತ್ತೆ. ಸೊ ಡಿಪ್ರೆಷನ್ ಆ ಸ್ಪಿನ್ ಆಗಿ ಹೊರಟೋಗುತ್ತೆ. ಅಥವಾ ನಿಮ್ಮ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣ ಮತ್ತು ಕುಬೇರನ್ ಮೂಲೆ ಮಧ್ಯಭಾಗದಲ್ಲಿರುವಂಥ ಜಾಗದಲ್ಲಿ ವಾಷಿಂಗ್ ಮಿಷಿನ್ ಇರೋದ್ರಿಂದ ಆ ನೆಗೆಟಿವ್ ಕೂಡ ಹೊರಟೋಗುತ್ತೆ. ಅದನ್ನು ನಾವು ಏನಂತೀವಿ ಡಿಸ್ಪೋಸಬಲ್ ಝೋನ್ ಅಂತ ಕರಿತೀವಿ. ಸೊ ಅಲ್ಲಿ ಕೆಟ್ಟದೆಲ್ಲ ಹೋಗಬೇಕು ಅಂಥದನ್ನ ಅಲ್ಲಿ ಇಟ್ಟಾಗ ನಮಗೆ ಪ್ರತಿಫಲ ಸಿಗುತ್ತೆ. ಸೊ ವಾಷಿಂಗ್ ಮಿಷಿನ್ ಇಡೋದಕ್ಕೆ 3 ಜಾಗಗಳನ್ನ ಕೊಟ್ಟಿದ್ದೀನಿ. ಸೊ ಈ 3 ಜಾಗದಲ್ಲಿ ಇಟ್ಕೊಂಡು ಅದ್ರ ಪ್ರತಿಫಲವನ್ನು ಪಡ್ಕೊಬೋದು. ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿದ್ದರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ರೆಮಿಡೀಸ್ನ ಮಾಡ್ಕೊಬೇಕಾಗತ್ತೆ. ಸೊ ನಮ್ಮ ಯೂಟ್ಯೂಬ್ ವೀಡಿಯೋಸನ್ನು ನೀವು ಫಾಲೋ ಮಾಡ್ತಾ ಬಂದಿದ್ರೆ ಸಾಕಷ್ಟು ರೆಮಿಡೀಸ್ಗಳನ್ನ ತಿಳಿಸಿದ್ದೀವಿ, ಖಂಡಿತ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.